ಕದ್ರಿಯಲ್ಲಿ ಪಾರ್ಕ್ ತೋಟಗಾರಿಕಾ ಪ್ರದರ್ಶನ ಹಣ್ಣು ಮೇಳಗಳಿಗೊಂದು ಬರುವವರಿಗೆ ಇನ್ನು ಮುಂದೆ ಯುದ್ಧ ಟ್ಯಾಂಕ್ ವೀಕ್ಷಣೆಗೆ ಲಭ್ಯವಾಗಲಿದೆ. ಭಾರತದ 1965 ಮತ್ತು 1971ರ ಯುದ್ಧಗಳಲ್ಲಿ ಬಳಸಲಾಗಿದ್ದ ಐತಿಹಾಸಿಕ T-55 ಯುದ್ಧ ಟ್ಯಾಂಕ್ ಹಾಗೂ 303 ರೈಫಲ್ಗೆ ಮಂಗಳೂರಿನಲ್ಲಿ ಶಾಶ್ವತ ಸ್ಥಾನ ಕಲ್ಪಿಸಲಾಗಿದೆ. ಕದ್ರಿಯ ಯುದ್ಧ ಸ್ಮಾರಕದ ಸಮೀಪ ಸರ್ಕ್ಯೂಟ್ ಹೌಸ್ ಪಕ್ಕದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ನಿರ್ಮಿಸಿರುವ ವಿಶೇಷ ವೇದಿಕೆಯ ಮೇಲೆ ಬುಧವಾರ ಭಾರೀ ಕ್ರೇನ್ ಸಹಾಯದಿಂದ ಟ್ಯಾಂಕ್ ಅನ್ನು ಪ್ರತಿಷ್ಠಾಪಿಸಲಾಯಿತು. ಸುಮಾರು 1 ವರ್ಷದ ಹಿಂದೆ ಮಂಗಳೂರಿಗೆ ತರಲಾಗಿದ್ದ ಈ ಟ್ಯಾಂಕ್ ಸೂಕ್ತ ವೇದಿಕೆ ಮತ್ತು ವ್ಯವಸ್ಥೆ ಸಿದ್ಧವಾಗದ ಹಿನ್ನೆಲೆಯಲ್ಲಿ ಸರ್ಕ್ಯೂಟ್ ಹೌಸ್ ಆವರಣದಲ್ಲಿ ಟರ್ಪಾಲ್ ಅನ್ನು ಮುಚ್ಚಿ ಸಂಸ್ಕರಿಸಲಾಗಿತ್ತು. ಇದೀಗ ಸಾರ್ವಜನಿಕರ ವೀಕ್ಷಣೆಗೆ ಶಾಶ್ವತವಾಗಿ ಲಭ್ಯವಾಗುವಂತೆ ಪ್ರತಿಷ್ಠಾಪಿಸಲಾಗಿದ್ದು, ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಅಧಿಕೃತವಾಗಿ ಅನಾವರಣಗೊಳ್ಳಲಿದೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ ಐತಿಹಾಸಿಕ ಯುದ್ಧ ಟ್ಯಾಂಕ್ ಮಂಗಳೂರಿಗೆ ಮಂಜೂರಾಗಿತ್ತು. 1961ರಿಂದ 2001ರವರೆಗೆ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಈ T-55 ಟ್ಯಾಂಕ್ ಪುಣೆಯ ಭಾರತೀಯ ಸೇನಾ ಡಿಪೋದಲ್ಲಿದ್ದು ಸುಮಾರು 40 ಟನ್ ತೂಕ ಹೊಂದಿದೆ. ಇದನ್ನ 2025ರ ಆಗಸ್ಟ್ನಲ್ಲಿ ವಿಶೇಷ ಟ್ರೇಲರ್ ಮೂಲಕ ಮಂಗಳೂರಿಗೆ ತರಲಾಗಿತ್ತು. ಈ ಯುದ್ಧ ಟ್ಯಾಂಕ್ ಮತ್ತು 303 ರೈಫಲ್ ಪ್ರದರ್ಶನದಿಂದ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ಹೊಸ ಆಕರ್ಷಣೆ ದೊರೆಯುವ ನಿರೀಕ್ಷೆ ಇದೆ. ದೇಶಕ್ಕಾಗಿ ಹೋರಾಡಿದ ಯೋಧರ ತ್ಯಾಗ, ಶೌರ್ಯ ಮತ್ತು ಪರಾಕ್ರಮವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಸ್ಮಾರಕವಾಗಿ ಇದು ಕಾರ್ಯನಿರ್ವಹಿಸಲಿದ್ದು, ಕರಾವಳಿ ಭಾಗದ ಯುವ ಜನರಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಸೇರುವ ಆಸಕ್ತಿ ಬೆಳೆಸುವ ಉದ್ದೇಶವೂ ಇದರ ಹಿಂದಿದೆ. ಮಂಗಳೂರಿನ ಅಧಿಕ ಮಳೆ, ಬೇಸಿಗೆಯ ತೀವ್ರ ಬಿಸಿಲು ಹಾಗೂ ಸಮುದ್ರದ ಉಪ್ಪಿನ ಗಾಳಿಯಿಂದ ಟ್ಯಾಂಕ್ಗೆ ತೂಕು ಹಿಡಿಯುವ ಸಾಧ್ಯತೆ ಇರೋದ್ರಿಂದ ಅದರ ನಿರಂತರ ನಿರ್ವಹಣೆ ಮತ್ತು ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ. ಪ್ರಸ್ತುತ ಟ್ಯಾಂಕ್ಗೆ ಆಕರ್ಷಕ ವಿನ್ಯಾಸ ನೀಡುವ ಹಾಗೂ ಸ್ಮಾರಕವನ್ನ ಸಾರ್ವಜನಿಕರ ವೀಕ್ಷಣೆಗೆ ಸಜ್ಜುಗೊಳಿಸುವ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಕಾಮಗಾರಿಯ ಹೊಣೆಯನ್ನ ವ್ಯಾಗನ್ ಟ್ಯೂನೆನ್ ಸಂಸ್ಥೆಯ ಸಂಸ್ಥಾಪಕ ಸಂದೀಪ್ ಬಂಟ್ವಾಳ್ ನೇತೃತ್ವದ ತಂಡ ವಹಿಸಿಕೊಂಡಿದ್ದು, ಟ್ಯಾಂಕ್ಗೆ ಹೊಸ ಮೆರುಗು ನೀಡುವ ಕಾರ್ಯದಲ್ಲಿ ತೊಡಗಿದೆ. ಜುಲೈ 26ರಂದು ನಡೆಯಲಿರುವ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಸ್ಮಾರಕವನ್ನ ಲೋಕಾರ್ಪಣೆಗೊಳಿಸಲು ಸಕಲ ಸಿದ್ಧತೆಗಳು ನಡೆದಿವೆ.